ಪ್ರಭಾಕರ್ ಅವರು ಶಿವಮೊಗ್ಗದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಭಾಕರ್ ಸರ್, ಲಾಕ್ಡೌನ್ ಇಲ್ಲ ಗೌರ್ಮೆಂಟ್ ಮತ್ತೆ ಒತ್ತಿ ಹೇಳ್ತಾ ಇದೆ. ಆ ಮುಂಬೈಯಲ್ಲೊಬ್ಬ ಯಾವುದೋ ಹುಡುಗ ಲಾಕ್ಡೌನ್ ಆಗುತ್ತೆ ಅಂತ ಒಂದು ವಿಡಿಯೋ ಪೋಸ್ಟ್ ಮಾಡಿದಂತೆ ಅವನು ಹೋಗಿ ಅರೆಸ್ಟೇ ಮಾಡ್ಕೊಂಬಂದುಬಿಟ್ಟಿದ್ದಾರೆ, ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದೀರಿ ಅಂತ. ಸೊ ಕೊರೋನಾದಂಥ ಸಿಚುವೇಶನ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೇಂದ್ರ ಸರ್ಕಾರನೇ ನಿರ್ಧರಿಸಿದಾಗ ಶುಡ್ ವಿ ಬಿ ವರಿಡ್? ನಾವು ಚಿಂತೆ ಮಾಡಬೇಕಾದ್ರ ಬಗ್ಗೆ? ನಾವು ಯಾವ ರೀತಿ ಮಾಡಬೇಕು ಅಂದರೆ, ನೋಡಿ, ಕೇಂದ್ರ ಸರ್ಕಾರ ಯಾವಾಗ ಸಂಕಷ್ಟ ಸ್ಥಿತಿ ಬಂದ್ರೂ ಕೂಡ ಕೆಲವು ಮೆಷರ್ಸ್ನ, ಕೆಲವು ಪಾಲಿಸೀಸ್ನ ರೆಕಮೆಂಡೇಶನ್ ನೀತಿ ಪಬ್ಲಿಕ್ಕಿಗೆ ಹೇಳ್ತಾರೆ. ಅದನ್ನು ಪಾಲನೆ ಮಾಡೋರು ಅತಿ ಕಡಿಮೆ ನಮ್ಮ ದೇಶದಲ್ಲಿ, ಕರೆಕ್ಟ್, ಕರ್ನಾಟಕನೂ ಸೇರಿದಂತೆ. ಈಗ ನೋಡಿ, ನೀವು ಈಗ ಅರ್ಧ ಕೆಪಾಸಿಟಿ ಇರೋವಂಥ ಗ್ಯಾಸ್ ಸಿಲಿಂಡ್ರನ್ನ ತರ್ತಾರೆ ಅಂತ ಹೇಳಿದ್ದಾರೆ ಸರ್ಕಾರ, ಒಳ್ಳೆಯದು. ನಾವು ಇಂಡಕ್ಷನನ್ನು ಹೆಚ್ಚು ಉಪಯೋಗ ಮಾಡಿ, ಕೆರೋಸಿನನ್ನು ಹೆಚ್ಚು ಉಪಯೋಗ ಮಾಡಿ, ಗ್ಯಾಸ್ ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ತಾರೆ. ಮಾಡ್ತಾ ಇದ್ದಾರಾ ನಿಜವಾಗ್ಲೂ? ಬೆರಳೆಣಿಕೆ ಎಷ್ಟು ಜನ ಮಾಡ್ತಾ ಇದ್ದಾರೆ? 1500 ಫಾಲೋ ಮಾಡಿದ್ರು ಕೊಡ್ತೀರಾ ಅಂತ ಬ್ಲ್ಯಾಕಲ್ಲಿ ಏನು ಸಿಗುತ್ತೆ ಅಂತ ನೋಡ್ತಾರೆ ನಮ್ಮ ಜನ. ರೆಸ್ಟೋರೆಂಟ್ನವರಿಗೆ 3200 3500ಕ್ಕೂ ಮಾಡ್ತಾ ಇದ್ದಾರಲ್ಲ. ಇದನ್ನು ತಡೆ ಹಿಡಿಯೋ ಏಜೆನ್ಸಿಗಳೆಲ್ಲಿದೆ ನಮ್ಮಲ್ಲಿ? ಇದು ಒಂದು. ಈ ಥರ ಐಸೋಲೇಟೆಡ್ ಕೇಸಸ್ನ ಮಾತ್ರ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರಷ್ಟೇ ಹೊತ್ತು ಜನರಲ್ ಆಗಿ ಒಂದು ಗಾರ್ಡ್ ಹಾಕೋದು ಸರ್ಕಾರದ ಕಡೆಯಿಂದ ಪ್ರತಿಯೊಂದು ಡಿಪೋನಲ್ಲಿ ಮಾಡೋದಿಲ್ಲ. ನೋಡಿ, ಇದು ಸಣ್ಣ ಮೆಷರು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಇಂಡಿಯಾ ಅಲ್ಲದೆ ಇರೋದು ನಾನು ನಿಮ್ಗೊಂದು 2 ಎಕ್ಸಾಂಪಲ್ ಕೊಡ್ತೀನಿ. ಸೌತ್ ಕೊರಿಯಾದಲ್ಲಿ ನಿಮ್ಗೆ ತಿಳಿದಂತೆ ಇಂಟರ್ನೆಟ್ ಇಂದು ಜಾಮ್ ಬಹಳ ಆಗತ್ತೆ. ಅಲ್ಲಿ ಸರ್ಕಾರ ಏನು ರಿಕ್ವೆಸ್ಟ್ ಮಾಡ್ಕೊಳ್ತು ಅಂದ್ರೆ, ಜನ ನೀವು ಮೋಟರ್ ಸೈಕಲ್ಲು ಕಾರನ್ನ ರಸ್ತೆಗೆ ತರೋ ಬದಲು ಸೈಕಲ್ ಮೇಲೆ ಬನ್ನಿ ಅಂದ್ರು. ಮತ್ತೆ ಪೈಪ್ ಗ್ಯಾಸ್ನ ಮನೆಯಲ್ಲಿ ಅಡುಗೆಗೆ ಉಪಯೋಗ ಮಾಡೋ ಬದಲು ಇಂಡಕ್ಷನ್ ಯೂಸ್ ಮಾಡಿ ಅಂದ್ರು. ರಾತ್ರಿ ಹೊತ್ತು ಮೊಬೈಲನ್ನು ಚಾರ್ಜ್ ಮಾಡಿಬಿಡಿ, ಹೆಚ್ಚು ಲ್ಯಾಪ್ಟಾಪ್ ಯೂಸ್ ಮಾಡಬೇಡಿ ಅಂದ್ರು. ಅದಲ್ದೇನೆ ಇನ್ನೂ ಮುಖ್ಯವಾಗಿ ಹೇಳಿದ್ದು, ಎಲೆಕ್ಟ್ರಿಕ್ ವೆಹಿಕಲ್ ಯಾರಿದೆ ನೀವು ಅಕ್ಕಪಕ್ಕದವ್ರನ್ನ ಅದ್ರಲ್ಲಿ ಕರ್ಕೊಂಡೋಗಿ ನಿಮ್ಮ ಸಂಸ್ಥೆಗೆ ಅಂತಾನೋ ಅಂದ್ರು. ಅದು ಹೇಳಿದ್ದು 24 ಗಂಟೆಗೆ ಅಲ್ಲ, 30% ಪ್ರೆಷರ್ ಆನ್ ಗ್ಯಾಸ್, ಪೆಟ್ರೋಲಿಯಂ ಕಡಿಮೆ ಆಯ್ತು, ಪ್ರೆಷರ್ ಕಡಿಮೆ ಆಯ್ತು ಸಮಾಜದಿಂದ. ಅದನ್ನ ಈ ಮೆಜರ್ ಅನ್ನ ಜಪಾನ್ನವರು ಇಂಟ್ರೊಡ್ಯೂಸ್ ಮಾಡಿ, ಚೈನಾದಲ್ಲಂತೂ ಅತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಜನ. ಭಾರತದಲ್ಲಿ ಅಲ್ಲ, ಭಾರತದಲ್ಲಿ ಪ್ರಧಾನಮಂತ್ರಿಗಳೇನೆ ರಿಕ್ವೆಸ್ಟ್ ಮಾಡ್ಕೊಂಡೆ ಅಲ್ಲ, ಭಾರತದಲ್ಲಿ ನಾಥೋ ಅವ್ರು ಹೇಳಿದಂತೆ ಪ್ರಧಾನಮಂತ್ರಿಗಳೇ ರಿಕ್ವೆಸ್ಟ್ ಮಾಡ್ಕೊಂಡಿರೋವಾಗ ಒಂದು 10-20% ಜನ ತಿಳಿದವರು, ವಿದ್ಯಾವಂತರು, ನಗರದಲ್ಲಿ ವಾಸ ಮಾಡುವಂತ ಜನ ಸುಲಭವಾಗಿ ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತ 5 ನಿಮಿಷ ಯೋಚನೆ ಮಾಡಿ ಶಿಫ್ಟ್ ಮಾಡ್ಕೊಳ್ಳೋದು ಬಹಳ ಸುಲಭ ಆಗತ್ತೆ. ಅದರಿಂದ ಪ್ರಮಾಣದಲ್ಲಿ ಪ್ರಭಾವ ಮಾಡೋದಿಲ್ಲ. ಇನ್ನಿಬ್ಬರು ಅತಿಥಿಗಳ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಸರ್. ಲಾಕ್ಡೌನ್ ಸಿಚುವೇಶನ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಲಾಕ್ಡೌನ್ ಸಿಚುವೇಶನ್ ಸಾಧ್ಯ ಇಲ್ಲ ಅಂದರೆ ನಾವು ಊಹಿಸ್ಬೋದು. ಶಾರ್ಟೇಜ್ ಆದರೆ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟು ಮೇಜರ್ ಇಂಡಸ್ಟ್ರೀಸ್ಗೆ ವರ್ಕ್ ಫ್ರಮ್ ಹೋಮ್ ಶುರು ಮಾಡಿ ಅನ್ಬೋದು. ಒಂದು ಓಕೆ, ಈಗ ಈ ಹೈ ಆಕ್ಟೇನ್ ಅಂತ ಒಂದು ಮಾತಾಡ್ತೀವಲ್ಲ, ಡೀಸೆಲ್ಲು, ಅದರಲ್ಲಿ ಕೆಲವು ವಿಶಿಷ್ಟ ಡೀಸೆಲ್ಲು ಹೆವಿ ವೆಹಿಕಲ್ಸಿಗೆ ಬೇಕಾಗಿದೆ. ಅದು ಸಾಕಷ್ಟು ನಮಗೆ ಬರ್ತಾ ಇಲ್ಲ. ಈಗ ಧ್ವಂಸ ಆಗಿರೋ ರಿಫೈನರೀಸಿಂದ ಬರಬೇಕಿತ್ತು, ಕರೆಕ್ಟ್, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಿರ್ಬೋದು. ಎರಡನೇದು, ಈಗ ನಾವು ಆಂತರಿಕವಾಗಿ ಸಪೋರ್ಟ್ ಮಾಡೋದು, ಪ್ರಭಾಕರ್ ಅವರು ಹೇಳ್ದಂಗೆ ಆಗಲೇ ಮಾತಾಡ್ತಾ ಇದ್ದೆ, ಅಟ್ಲೀಸ್ಟು ಒಂದು 5 ಲೀಟ್ರ್ ತಿಂಗಳಿಗೆ ನಾನು ಕಡಿಮೆ ಯೂಸ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಬೋದು, 10 ಲೀಟ್ರ್ ಕಡಿಮೆ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಬೋದು. ಬಟ್ ಲಾಕ್ಡೌನ್ ಸಿಚುಯೇಷನ್ನು ಸರಕು ಸರಬರಾಜು ನಿರ್ವಹಣೆಗೆ ತೊಂದರೆ ಆದರೆ, ದ್ವಿದಳ ಧಾನ್ಯಗಳು, ಅಕ್ಕಿ, ಬೇಳೆ, ಈಗ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆದರೆ ಸಿಚುಯೇಷನ್ ಆ ಲೆವೆಲಿಗೆ ಬರಬಹುದು. ಊಹಿಸ್ಕೊಳ್ಳಿ, ಇನ್ನೊಂದು 2 ತಿಂಗಳಿಗೆ ನಮಗೆ ಸರಿಯಾಗಿ ಬಂದಿಲ್ಲ ಅಂದರೆ ಕರೆಕ್ಟ್ ಬರ್ಬೋದು. ಆ ರೀತಿಯಲ್ಲಿ ಹೇಳಿರ್ಬೋದೇ ಹೊರತು ಯಾರು ಮನೆಯಿಂದ ಆಚೆ ಮಾಡಿಬಿಡಿ, ಕರ್ಫ್ಯೂ ಅದೆಲ್ಲ ಇರಲ್ಲ. ಬಟ್ ಆ್ಯಸ್ ಇಟ್ ಈಸ್, ನಾವು ಆತಂಕ ಪಟ್ಕೊಂಡು ಹೇಗೆ ಹೋಗಿ 20 ಲೀಟ್ರ್ ಬುಕ್ ಮಾಡೋ ಅಂಗಡೀಲಿ 200 ಸಿಲಿಂಡ್ರ್ ಬುಕ್ ಮಾಡ್ತೀವೋ, ಆ ರೀತಿ ನಮಗೆ ನಾವೇ ಆತಂಕ ಪಟ್ಕೊಂಡು ಸ್ವಲ್ಪ ಮನೆಯಲ್ಲಿ ಸೌತ್ ಕೊರಿಯಲ್ಲಿ ಮಾಡ್ದಂಗೆ ಮಾಡಿದ್ರೆ, ಅದು ಲಾಕ್ಡೌನ್ ಸಿಚುವೇಶನ್ ನಾವೇ ಮಾಡ್ಕೊಂಡಂಗೆ ಮಾಡಿದ್ರೆ ಸಿಚುವೇಶನ್ ಚೆನ್ನಾಗಿರುತ್ತೆ. ಸುನಿಲ್ ಸರ್.
ಲಾಕ್ಡೌನ್ ಯುದ್ಧ ಆದಷ್ಟು ಬೇಗ ಮುಗಿಬೋದು ಅನ್ನಿಸ್ತಾ ಇದೆಯಾ ಮೋದಿಗೆ, ಸೆಂಟ್ರಲ್ ಗೌರ್ಮೆಂಟ್ಗೆ? ಅದಕ್ಕೆ ಹೇಳ್ತಿದ್ದಾರೆ ಅವರು ಲಾಕ್ಡೌನ್ ಆಗಲ್ಲ, ಲಾಕ್ಡೌನ್ ಆಗಲ್ಲ. ಸಿ ಈ ಯುದ್ಧ ಮುಗಿಯೋದು ಇನ್ಫ್ಯಾಕ್ಟ್ ಮುಗಿಯೋ ಇದಕ್ಕೆ ಕ್ವೆಶನ್ಗೆ ಅಂತ ಹೇಳ್ಬಿಟ್ಟು ನಾವು ಬಂದರೆ ಜೆ ಡಿ ವ್ಯಾನ್ಸ್ ಒಂದು ಸ್ಟೇಟ್ಮೆಂಟ್, ಯುನೈಟೆಡ್ ಸ್ಟೇಟ್ಸ್ ವೈಸ್ ಪ್ರೆಸಿಡೆಂಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿನ್ನೆ. ಸ್ಟೇಟ್ಮೆಂಟ್ ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲಲ್ಲ, ನಾನು ಅವ್ರ ಸ್ಟೇಟ್ಮೆಂಟ್ನ ಮಾತ್ರ ರೆಫರ್ ಮಾಡ್ತಿದ್ದೀನಿ. ಹೇಳಿದರೆ ವಿ ಮೇ ಗೆಟ್ ಔಟ್ ಆಫ್ ಇರಾನ್ ಇನ್ ಫ್ಯೂ ವೀಕ್ಸ್ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಬಟ್ ನನ್ನ ಪ್ರಾಬ್ಲಮ್ ಇರೋದು ಅವ್ರು ಹೋದರೆ ಯುದ್ಧ ಮುಗಿಯುತ್ತೆ ಅನ್ನೋದಲ್ಲ. ದ ರೀಸನ್ ಈಸ್ ವೆರಿ ಸಿಂಪಲ್. ಯುದ್ಧದಿಂದ ಅಮೆರಿಕ ವಿಡ್ರಾ ಆಗಿಬಿಡುತ್ತೆ. ಬಟ್ ವಾಟ್ ಅಬೌಟ್ ಇಸ್ರೇಲ್? ಅವರು ನಿಲ್ಲಿಸಲ್ಲ ಇದನ್ನು. ಈಗ ಏನು ಅವರು ಸರ್ಜಿಕಲ್ ಸ್ಟ್ರೈಕ್ಸ್ ಏನು ಮಾಡ್ತಿದಾರಲ್ಲ, ಪ್ರಿಸಿಷನ್ ಸ್ಟ್ರೈಕ್ಸ್ ನಡಿ, ಇನ್ನೂ ಫುಲ್ ಬ್ಲೋನ್ ವಾರ್ ಇನ್ನೂ ಶುರುವಾಗಿಲ್ಲ. ನಾವು ಹೇಳ್ಬೋದು ದಿಸ್ ಇಸ್ ದ ಕಾನ್ಫ್ಲಿಕ್ಟ್ ದಟ್ ಈಸ್ ಗೋಯಿಂಗ್ ಆನ್. ಫುಲ್ ಸ್ಕೇಲ್ ವಾರ್ ಏನಿರುತ್ತಲ್ಲ ಅದು ಇಟ್ ಮೇ ಇವನ್ ಗೋ ಬಿಯಾಂಡ್ ದೇರ್ ನ್ಯೂಕ್ಲಿಯರ್ ಇನ್ಫ್ರಾಸ್ಟ್ರಕ್ಚರ್. ಇರಾನ್ ನ್ಯೂಕ್ಲಿಯರ್ ಇನ್ಫ್ರಾಸ್ಟ್ರಕ್ಚರಿಂದ ಹೊರಗಡೆ ಹೋಗಿ ಅವರ ಕಂಪ್ಲೀಟ್ ಬಸ್ಜಿಲ್ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ಏನು ಕರೀತಾರೆ ಅದನ್ನು ಡಿಸ್ಮ್ಯಾಂಟ್ಲಿಂಗ್, ಕಂಪ್ಲೀಟ್ ಕಂಟ್ರಿನ ಕೊಲ್ಯಾಪ್ಸ್ ಮಾಡೋಕೆ ಅವ್ರು ಟ್ರೈ ಮಾಡ್ತಾರೆ. ಇದಕ್ಕೋಸ್ಕರನೇ ನೆನ್ನೆ ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ ಅವರ ಒಂದು ಇದು ಡಿಫೆನ್ಸ್ ನೆನೆ ಅವರ ಬಜೆಟ್ ಪಾಸ್ ಆಗಿದೆ ಇಸ್ರೇಲಲ್ಲಿ. ನತನ್ಯಾಹು ಟರ್ಮ್ ಏನಿದೆ ದಟ್ ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್ ಫಸ್ಟ್ಲಿ. ಇಲ್ಲ ಅಂತ ಹೇಳಿದ್ರೆ ಆ್ಯಸ್ ಆನ್ 1st April ಎಲೆಕ್ಷನ್ಸ್ ನಡಿಬೇಕಿತ್ತು ಇಸ್ರೇಲಲ್ಲಿ. ಸೊ ದಟ್ ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್. $275 billion ಟೋಟಲ್ ಬಜೆಟ್ ಪಾಸ್ ಆಗಿದೆ ಇಸ್ರೇಲಲ್ಲಿ. ಅದರಲ್ಲಿ $45 billion ಏನಿದೆಯಲ್ಲ ದಟ್ ಈಸ್ ಫಾರ್ ದ ಡಿಫೆನ್ಸ್ ಆಫ್ ದ ಕಂಟ್ರಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, $45 billion. ಇದರ ಜೊತೆಯಲ್ಲಿ ಅವರ ಒಂದು ಈ ಪ್ರಾಬಬ್ಲಿ ಅಮೆರಿಕನ್ ವಿಡ್ರಾಲ್ನ ಅವ್ರು ಆ್ಯಂಟಿಸಿಪೇಟ್ ಮಾಡಿದ್ರು ಅನಿಸುತ್ತೆ. ಅವರ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಏನಿದೆ, ಅವರ ಐರನ್ ಸ್ಲಿಂಗ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಐರನ್ ಬೀಮ್ ಆಗ್ಬೋದು, ಆ್ಯರೋ ಆಗ್ಬೋದು, ದೇ ಆರ್ ರಿಪ್ಲೆನಿಷಿಂಗ್ ಎವ್ರಿಥಿಂಗ್. ಅವರ ಸ್ಟಾಕ್ ಪೈಲ್ಸ್ ಕಡಿಮೆ ಲೆವೆಲಲ್ಲಿ ಇಲ್ಲ ಅಜಿತ್ ಅವರೇ. ದೇ ಆರ್ ಸ್ಟಾಕ್ ಪೈಲಿಂಗ್ ಫಾರ್ ಅ ವೆರಿ ವೆರಿ ಬಿಗ್ ವಾರ್ ಆ್ಯಂಡ್ ಅ ಲಾಂಗ್ ವಾರ್. ಆ್ಯಂಡ್ ಅಮೆರಿಕಾ ಹೋಯಿತು ಅಂದರೆ ಇದು ನಿಂತ್ಬಿಡುತ್ತೆ. ದಿಸ್ ಈಸ್, ಲೆಟ್ ಮಿ ಬಿ ವೆರಿ ಕ್ಲಿಯರ್, ದಿಸ್ ಈಸ್ ನಾಟ್ ಅನ್ ಅಮೆರಿಕನ್ ಸೆಂಟ್ರಿಕ್ ವಾರ್. ಯಾಕಂದರೆ ಅವ್ರು ಬಿಟ್ಟು ಹೋಗೋದು ಎಲ್ಲರಿಗೂ ಗೊತ್ತಿದೆ. ದಿಸ್ ಈಸ್ ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಇರಾನ್. ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಸರ್. ಥ್ಯಾಂಕ್ ಯು ಇಬ್ಬರಿಗೂ, ಧನ್ಯವಾದ ಪ್ರಶ್ನೆ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.